ವೀಕ್ಷಕರೇ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಅಯ್ಯೋ, ನಾನು ಮೈಕ್ರೋ ಫೈನಾನ್ಸ್ ನಲ್ಲಿ 7 ಲಕ್ಷ ಹೋಮ್ ಲೋನ್ ಪಡೆದಿದ್ದೀನಿ. ಕಳೆದ 7 ವರ್ಷದಿಂದ ತಿಂಗಳ EMI ಕೂಡ ಕಟ್ತಿದ್ದೀನಿ. ಆದ್ರೂ ನನ್ನ ಸಾಲ ಇನ್ನು 8 ಲಕ್ಷ ಇದೆ ಅಂತಾರೆ. ತೆಗೆದುಕೊಂಡಿರೋದೇ 7 ಲಕ್ಷ, ಆದ್ರೆ ಇನ್ನು 8 ಲಕ್ಷ ಸಾಲ ಕಟ್ಬೇಕಂತೆ ಎನ್ನುವ ಗೊಂದಲ ಬಹುತೇಕರಲ್ಲಿದೆ. ಅಷ್ಟೇ ಅಲ್ಲ, ಕೆಲವರಂತೂ ತೆಗೆದುಕೊಂಡಿರೋ ಸಾಲಕ್ಕಿಂತ ಹೆಚ್ಚು ಹಣ ಕಟ್ಟಿದ್ದೀವಿ, ಆದ್ರೂ ಇನ್ನು ನಿಮ್ಮ ಲೋನ್ ಮುಗ್ದಿಲ್ಲ ಅಂತ ನಮ್ಮ ರಕ್ತ ಹೀರ್ತಿದ್ದಾರೆ ಎಂದು ಆಕ್ರೋಶದ ಮಾತುಗಳನ್ನಾಡ್ತಿದ್ದಾರೆ. ಇವತ್ತು ಈ ವಿಚಾರದಲ್ಲಿ ನಿಮಗೆ ಒಂದು ಕ್ಲಾರಿಟಿಯನ್ನ ನಾವು ಕೊಡ್ತೀವಿ. ಇದು ಕೇವಲ ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಪಡೆದವರಿಗೆ ಮಾತ್ರವೇ ಸಂಬಂಧಿಸಿದ್ದೇ ವಿನಃ ಟ್ರಸ್ಟ್ ಗಳಿಂದ ಸಾಲ ಪಡೆದವರಿಗೆ ಅಲ್ಲ. ಈ ಬಗ್ಗೆ ತಿಳಿಯೋಕು ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡಿ. ಸ್ನೇಹಿತರೆ, ಮೊದಲಿಗೆ ಮೈಕ್ರೋ ಫೈನಾನ್ಸ್ ನಿಂದ ನೀವು ಇಂತಿಷ್ಟು ಅಂತ ಸಾಲ ಪಡೆದಾಗ ನಿಮಗೆ ಸಾಲ ಕೊಟ್ಟವರು ಯಾರು ಎನ್ನುವುದನ್ನ ಖಾತ್ರಿ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಏಜೆಂಟ್ ಮೂಲಕ ಸಾಲ ಪಡೆದಿದ್ರೆ ನೀವು ಪಡೆದ ಸಾಲದಲ್ಲಿ ಏಜೆಂಟ್ಗೆ ಕಮಿಷನ್ ಕೊಡಬೇಕಾಗುತ್ತೆ. ಅಲ್ಲದೆ ಏಜೆಂಟ್ಗೆ ನೀವು ಕೊಡೋ ಕಮಿಷನ್ ಹಣಕ್ಕೂ ಸೇರಿಯೇ ಪ್ರತಿ ತಿಂಗಳು EMI ಕಟ್ಟಬೇಕಾಗುತ್ತೆ. ಎರಡನೆಯದ್ದು, ಮೈಕ್ರೋ ಫೈನಾನ್ಸ್ ನಲ್ಲಿ ನೀವು ಪಡೆದಿರೋ ಸಾಲಕ್ಕೆ ಎಷ್ಟು % ಬಡ್ಡಿ ಹಾಕಿದ್ದಾರೆ ಎನ್ನುವುದು ಖಾತ್ರಿ ಮಾಡ್ಕೊಳ್ಳಿ. ಅಲ್ಲದೆ ಆ ಬಡ್ಡಿ ಹಣವನ್ನ ಸೇರಿಸಿ ನೀವು ಪಡೆದ ಸಾಲ ಎಷ್ಟು ತಿಂಗಳಲ್ಲಿ ಅಥವಾ ಎಷ್ಟು ವರ್ಷಗಳಲ್ಲಿ ಪಾವತಿ ಮಾಡಬೇಕು ಎನ್ನುವ ಬಗ್ಗೆ ವಿವರವಾಗಿ ನಿಮಗೆ ಸಾಲ ಕೊಡಿಸುವ ಏಜೆಂಟ್ ಇಲ್ಲವೇ ಮೈಕ್ರೋ ಫೈನಾನ್ಸ್ ಕಂಪನಿಯ ಬ್ರಾಂಚ್ ಮ್ಯಾನೇಜರ್ ಬಳಿ ಸ್ಪಷ್ಟವಾಗಿ ಕೇಳಿ. ಮೂರನೆಯದ್ದು, ಪ್ರತಿ ತಿಂಗಳ ಯಾವ ಡೇಟ್ಗೆ ಹಣ ಪಾವತಿ ಮಾಡಬೇಕು ಅಂತ ಹೇಳ್ತಾರೋ ಅದೇ ಡೇಟ್ಗೆ ಮಿಸ್ ಮಾಡದೆ ಕಡ್ಡಾಯವಾಗಿ EMI ಪಾವತಿ ಮಾಡಿ. ಈ 3 ವಿಚಾರಗಳ ಬಗ್ಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಪಡೆಯೋ ಮುನ್ನ ನೀವು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ ಎನ್ನುವ ಬಗ್ಗೆ ಕೂಡ ಹೇಳ್ತೀವಿ. ನಿಮ್ಮ ಅಕೌಂಟ್ ನಿಂದ ಪ್ರತಿ ತಿಂಗಳು 10ನೇ ತಾರೀಕು ನೀವು ಪಡೆದ ಸಾಲಕ್ಕೆ EMI ಕಟ್ ಆಗಬೇಕು. ಹಾಗೆ ಆಗಬೇಕು ಅಂದ್ರೆ ಮೊದಲು ನಿಮ್ಮ ಅಕೌಂಟ್ ನಲ್ಲಿ ಕಟ್ಟಬೇಕಾಗಿರೋ EMI ಹಣ ಇರಲೇಬೇಕು. ಒಂದು ವೇಳೆ ನಿಮ್ಮ ಅಕೌಂಟ್ ನಲ್ಲಿ ಹಣವಿಲ್ಲ, EMI ಡ್ಯೂ ಡೇಟ್ ಆದ್ಮೇಲೆ 2-3 ದಿನ ಇಲ್ಲವೇ 10-15 ದಿನ ಬಿಟ್ಟು EMI ಕಟ್ಟಿದ್ರೆ ಅದರ ಎಫೆಕ್ಟ್ ತೀವ್ರವಾಗಿರುತ್ತೆ. ಅದು ಹೇಗೆ ಅಂತೀರಾ? ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀವಿ, ಕೇಳಿ. ಒಬ್ಬ ವ್ಯಕ್ತಿ ಪಡೆದುಕೊಂಡ 7 ಲಕ್ಷ ಲೋನ್ಗೆ ಪ್ರತಿ ತಿಂಗಳು 9,500 EMI ಅನ್ನ ನಿಗದಿತ ದಿನಾಂಕದಂದು ಕಟ್ಟಬೇಕಿರುತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ಆ ವ್ಯಕ್ತಿ ಡ್ಯೂ ಡೇಟ್ಗೆ EMI ಕಟ್ಟದೆ 2 ದಿನ ಇಲ್ವೇ 5 ದಿನ ಅಥವಾ 10 ದಿನ ಬಿಟ್ಟು EMI ಅಮೌಂಟ್ 9,500 ಕಟ್ತಾನೆ. ಆಗ ಆ ವ್ಯಕ್ತಿಗೆ ಡ್ಯೂ ಡೇಟ್ ನಿಂದ ಹಿಡಿದು EMI ಪಾವತಿ ಮಾಡಿದ ದಿನಗಳವರೆಗೂ ಇಂತಿಷ್ಟು ಅಂತ ಎಕ್ಸ್ಟ್ರಾ ಬಡ್ಡಿ ಬಿದ್ದಿರುತ್ತೆ. ಆ ಬಡ್ಡಿ ಹಣವನ್ನ ನೀವು ಪಡೆದ ಸಾಲದ ಪ್ರಿನ್ಸಿಪಲ್ ಅಮೌಂಟ್ಗೆ ಆಡ್ ಆಗುತ್ತೆ. ಆಗ ನೀವು ಡ್ಯೂ ಡೇಟ್ ನಂತರ ಕೆಲವು ದಿನಗಳು ಬಿಟ್ಟು ಕಟ್ಟೋ EMI ನಲ್ಲಿ ಪ್ರಿನ್ಸಿಪಲ್ ಅಮೌಂಟ್ಗೆ ಆಡ್ ಆಗೋದು ಕೇವಲ 200-300, ಕೆಲವು ಸಮಯದಲ್ಲಿ 500 ರೂಪಾಯಿ ಮಾತ್ರ. ಇನ್ನುಳಿದ ಮೊತ್ತ ಬಡ್ಡಿಗೆ ಜಮಾ ಆಗಿರುತ್ತೆ. ಇದೇ ರೀತಿ ಪ್ರತಿ ತಿಂಗಳು EMI ಡ್ಯೂ ಡೇಟ್ ನಂತರ 2 ದಿನ ಇಲ್ವೇ 5 ದಿನ ಅಥವಾ 10 ದಿನ ಬಿಟ್ಟು EMI ಕಟ್ಟುತ್ತಿದ್ರೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಹೆಚ್ಚುತ್ತಲೇ ಇರುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಇನ್ನು ಈ ವಿಚಾರವನ್ನ ಏಜೆಂಟಿಗರು ಅಥವಾ ನಿಮ್ಮಿಂದ ಲೋನ ಕಟ್ಟಿಸಿಕೊಳ್ಳೋಕೆ ಬರೋ ಸಿಬ್ಬಂದಿ ಇರಬಹುದು, ಅವ್ರ್ಯಾರು ಹೇಳೋದಿಲ್ಲ. ಯಾಕೆಂದ್ರೆ ನೀವು ತಡ ಮಾಡಿ EMI ಪಾವತಿ ಮಾಡಿದಷ್ಟು ಆ ಸಂಸ್ಥೆಗಳಿಗೆ ಲಾಭ ಹೆಚ್ಚಾಗುತ್ತಲೇ ಇರುತ್ತೆ. ಕೇವಲ ಇಷ್ಟು ಮಾತ್ರವಲ್ಲ, ಇಲ್ಲಿ ಇನ್ನೊಂದು ಗಮನಾರ್ಹ ವಿಚಾರ ಕೂಡ ಇದೆ. ಅದೇನಪ್ಪಾ ಅಂದ್ರೆ, ಒಂದು ವೇಳೆ ನೀವು 5 ಲಕ್ಷ ಸಾಲ ಪಡೆದಿದ್ದೀರಾ ಅಂದ್ರೆ ಅದಕ್ಕೆ ಎಷ್ಟು ಕಂತು EMI ಕಟ್ಟಬೇಕು, ಅಷ್ಟು ಕಂತು EMI ಕಟ್ಟಿದ್ರೆ ಒಟ್ಟಾರೆ ಎಷ್ಟು ಹಣ ಕಟ್ಟಬೇಕು ಎನ್ನುವ ಬಗ್ಗೆ ಮೊದಲು ಸ್ಪಷ್ಟವಾಗಿ ಖಾತ್ರಿ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಒಂದು ವೇಳೆ 5 ಲಕ್ಷ ಸಾಲ ತೆಗೆದುಕೊಂಡ್ರೆ ಅದಕ್ಕೆ ಬಡ್ಡಿ ಸೇರಿಸಿ ಕನಿಷ್ಠ 8ರಿಂದ 9 ಲಕ್ಷದವರೆಗೂ ಹೆಚ್ಚುವರಿಯಾಗಿಯೇ ಹಣ ಪಾವತಿ ಮಾಡಬೇಕಾಗುತ್ತೆ. ಅದನ್ನ ಪೇಮೆಂಟ್ ಶೆಡ್ಯೂಲ್ ನಲ್ಲಿಯೂ ಸ್ಪಷ್ಟವಾಗಿ ತಿಳಿಸಲಾಗಿರುತ್ತೆ.
ಅಲ್ಲದೆ ನೀವು ಬ್ಯಾಂಕ್ ನಲ್ಲಿ ಲೋನ್ ಪಡೆದಾಗ ಸಹಿ ಮಾಡುವ ಪ್ರತಿ ಹಾಳೆಯಲ್ಲೂ ಇದಕ್ಕೆ ಸಂಬಂಧಿಸಿಯೇ ನಿಯಮಗಳಿರುತ್ತೆ. ಇದೇ ಪಾಲಿಸಿಯನ್ನೇ RBI ಅಂಡರ್ ಇರುವ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಸೇರಿದಂತೆ ಮೈಕ್ರೋ ಫೈನಾನ್ಸ್ ಗಳು ಕೂಡ ಪಾಲಿಸುತ್ತಿರೋದು. ಹಾಗಾಗಿ ತಕ್ಷಣಕ್ಕೆ 5 ಲಕ್ಷ ಲೋನ್ ಸಿಗುತ್ತೆ ಅಂದ್ರೆ ಅದಕ್ಕೆ ಕಂತುಗಳ ರೂಪದಲ್ಲಿ ಒಂದಷ್ಟು ತಿಂಗಳು 8 ರಿಂದ 9 ಲಕ್ಷದವರೆಗೂ ಹಣ ಪಾವತಿ ಮಾಡೋಕೆ ಸಿದ್ಧರಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇನ್ನೊಂದು ಮುಖ್ಯ ವಿಚಾರ ಹೇಳ್ತೀನಿ. ನಿಮ್ಮ ಅಕೌಂಟ್ ನಲ್ಲಿ ಹಣವಿದ್ದು ಡ್ಯೂ ಡೇಟ್ಗೆ ಅಂದ್ರೆ ನಿಗದಿತ ದಿನಾಂಕದಲ್ಲಿ EMI ಕಟ್ ಆಗದೆ 5 ದಿನ ಇಲ್ವೇ 10 ದಿನ ಬಿಟ್ಟು ಮೈಕ್ರೋ ಫಿನಾನ್ಸ್ ಕಂಪನಿಯವರು EMI ಕಟ್ ಮಾಡಿಕೊಂಡಿದ್ರೆ ಆ ಬಗ್ಗೆ ಕೂಡಲೇ ವಿಚಾರಿಸಿ. ಯಾಕೆಂದ್ರೆ ಹೀಗೆ ನಿಮ್ಮ ಖಾತೆಯಲ್ಲಿ EMI ಕಟ್ಟೋಕೆ ಹಣವಿಟ್ಟಿದ್ರು ಅದನ್ನ ಸರಿಯಾದ ಸಮಯಕ್ಕೆ ಕಟ್ ಮಾಡದೆ ತಡವಾಗಿ ಕಟ್ ಮಾಡ್ಕೊಂಡ್ರೆ ಆಗಲೂ ಅದರಿಂದ ನಿಮಗೆ ಸಾಲದ ಹೊರೆ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಕೆಲವು ಏಜೆಂಟ್ರು ಲಾಭಕ್ಕಾಗಿ ಮುಗ್ಧ ಜನರನ್ನ ಹೀಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಇದರಿಂದ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಹೆಚ್ಚಾಗುತ್ತಲೇ ಇರುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಒಟ್ನಲ್ಲಿ ದಯವಿಟ್ಟು ಮೈಕ್ರೋ ಫಿನಾನ್ಸ್ ಗಳಲ್ಲಿ ಸಾಲ ಪಡೆಯೋ ಮುನ್ನ 1,000 ಬಾರಿ ಯೋಚನೆ ಮಾಡಿ. ಸಾಧ್ಯವಾದ್ರೆ ಈ ಬಗ್ಗೆ ಗೊತ್ತಿರೋರ ಬಳಿ, ಬ್ಯಾಂಕ್ ನಲ್ಲಿ ಕೆಲಸ ಮಾಡಿರೋರ ಬಳಿ ವಿವರವಾಗಿ ಮಾಹಿತಿ ಪಡೆದುಕೊಳ್ಳಿ. ಸಾಧ್ಯವಾದಷ್ಟು ನಿಗದಿ ಆಗಿರುವ ಡೇಟ್ಗೆ EMI ಪಾವತಿ ಮಾಡಿ. EMI ಜೊತೆಗೆ ಪ್ರಿನ್ಸಿಪಲ್ ಅಮೌಂಟ್ ಅನ್ನು ಇಂತಿಷ್ಟು ಅಂತ ಕಟ್ತೀರಿ. ಆಗ ನಿಮ್ಮ ಸಾಲ ನಿಗದಿ ಆಗಿರುವ ಕಂತುಗಳಿಗಿಂತ ಬೇಗನೆ ಮುಗಿಯುತ್ತೆ. ಅದರಲ್ಲೂ ಪ್ರಧಾನವಾಗಿ ಯಾವುದೇ ಕಾರಣಕ್ಕೂ ಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳದೆ ಸಾಲ ಪಡೆಯೋ ವಿಚಾರದಲ್ಲಿ ಎಡವಟ್ಟು ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಸಾಲ ಕೊಡೋ ಪ್ರತಿಯೊಬ್ಬರು ಅಥವಾ ಪ್ರತಿಯೊಂದು ಕಂಪನಿಯ ಪರಮ ಗುರಿಯೇ ಕೊಟ್ಟ ಸಾಲಕ್ಕಿಂತ ಹೆಚ್ಚು ಲಾಭ ಗಳಿಸೋದು. ಈ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಈ ಸ್ಟೋರಿ ಮುಗಿಸ್ತಿದ್ದೀವಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.